ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಉಡುಪಿ ಜಿಲ್ಲಾ ಪಂಚಾಯತ್, ಉಪನಿರ್ದೇಶಕರ ಕಚೇರಿ, ಉಡುಪಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಬ್ರಹ್ಮಾವರ ವಲಯ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೋಡಿ ಕನ್ಯಾಣ ಇವರ ಸಂಯುಕ್ತ ಆಶ್ರಯದಲ್ಲಿ 14ರ ಮತ್ತು 17ರ ವಯೋಮಾನದ ಬಾಲಕ ಮತ್ತು ಬಾಲಕಿಯರ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾಟ ವಿಕ್ರಾಂತ ಪರ್ವ 2025 ಕೋಡಿ ಕನ್ಯಾಣದ ಸೋಮಬಂಗೇರ ಸ್ಮಾರಕ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಂಭ್ರಮದಿಂದ ನಡೆಯಿತು. ಕುಂದಾಪುರ ಶಾಸಕರಾದ ಕಿರಣ್ ಕುಮಾರ್ ಕೋಡ್ಗಿ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಕಬಡ್ಡಿ ಈ ನೆಲದ ಮೂಲ ಕ್ರೀಡೆ. ನಮ್ಮ ಸಾಂಸ್ಕೃತಿಕ ಪರಂಪರೆಯ ಹಿನ್ನೆಲೆ ಇರುವ ಈ ಕ್ರೀಡೆಗೆ ದೈಹಿಕ ಸಾಮರ್ಥ್ಯದ ಜೊತೆ ಕೌಶಲ್ಯವೂ ಅಗತ್ಯ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ ಕಬಡ್ಡಿ ಇಂದು ಪ್ರೊ ಕಬಡ್ಡಿ ಮೂಲಕ ಭಾರತದಲ್ಲಿ ಜನಪ್ರಿಯಗೊಂಡಿದೆ. ಕಬಡ್ಡಿ ಆಟಗಾರನು ಈ ರಾಷ್ಟ್ರದ ಆಸ್ತಿ ಎಂದು ಪರಿಗಣಿಸುವುದು ನಮ್ಮ, ನಿಮ್ಮ ಹಾಗೂ ಎಲ್ಲರ ಕರ್ತವ್ಯ. ಜಿಲ್ಲಾ ಮಟ್ಟಕ್ಕೆ ಆಗಮಿಸಿದ ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ಅಭಿನಂದನೆಯನ್ನು ಸಲ್ಲಿಸಿದರು. ರಾಜ್ಯ ಮಟ್ಟದ ಪಂದ್ಯಾಟಕ್ಕೆ ಏನೇನು ಅನುಕೂಲತೆಗಳು ಬೇಕು ಅಂತ ರೀತಿಯ ಕ್ರೀಡಾಂಗಣವನ್ನ ಇವತ್ತು ಇಲ್ಲಿ ಕೋಡಿ ಕನ್ಯಾಣ ಕೋಡಿ ಗ್ರಾಮ ಪಂಚಾಯತ್ ಒಂದು ಚಿಕ್ಕ ಪಂಚಾಯತ್ ಇದು. ಇಲ್ಲಿ ಎಲ್ಲ ರೀತಿಯ ಸೌಕರ್ಯಗಳನ್ನು ಒದಗಿಸಿ ಸಜ್ಜುಗೊಳಿಸಿದ್ದಾರೆ. ಸರ್ಕಾರ ಎಲ್ಲ ಕೆಲಸ ಮಾಡಲಿಕ್ಕೆ ಆಗುದಿಲ್ಲ. ಸರ್ಕಾರ ಶಿಕ್ಷಣ ಪಾಠದ ಜೊತೆಗೆ ಈ ಉಳಿದ ಚಟುವಟಿಕೆಗಳು ಸಹ ಮಕ್ಕಳಿಗೆ ಸಿಗಬೇಕಂತ ಹೇಳುವ ನಿಟ್ಟಿನಲ್ಲಿ ಬೇರೆ ಬೇರೆ ಪಂದ್ಯಾಟಗಳು, ಕ್ರೀಡೆಗಳು, ಸಾಂಸ್ಕೃತಿಕ ಚಟುವಟಿಕೆಗಳು, ಬೇರೆ ಬೇರೆ ಎಲ್ಲ ರೀತಿಯ ವ್ಯವಸ್ಥೆಯನ್ನ ಜೋಡಿಕೊಳ್ತದೆ. ಅದನ್ನ ಯಶಸ್ವಿಯಾಗಿ ಅನುಷ್ಠಾನಗೊಳಿಸುವುದು ಸ್ಥಳೀಯ ಜನರೇ ಅಂತೇಳಿ ನಾವು ಹೇಳಬಹುದು. ಇಲಾಖೆಯಿಂದ ಸಿಗುವಂತ ಸೌಕರ್ಯಗಳು ಅಥವಾ ಹಣಕಾಸಿನ ಸೌಲಭ್ಯ ಸಿಗುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಇದಕ್ಕೆ ಪೂರಕವಾಗಿ ಸ್ಥಳೀಯವಾಗಿ ದಾನಿಗಳನ್ನ ಜೋಡಿಸಿಕೊಂಡು ಇಲ್ಲಿ ಇವತ್ತು ಅದ್ದೂರಿಯಾಗಿ ಒಂದು ಕ್ರೀಡಾಂಗಣ ಅಥವಾ ಎಲ್ಲ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ನಿಜವಾಗಿ ಕೋಡಿ ಈ ಭಾಗದ ಪಂಚಾಯಿತಿಗೂ ಅಥವಾ ಈ ಭಾಗದ ಎಲ್ಲ ದಾನಿಗಳಿಗೂ ನಾನು ಶಾಸಕನಾಗಿ ಧನ್ಯವಾದವನ್ನ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಜಿಲ್ಲಾ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿ ಚಂದ್ರಶೇಖರ್ ಶೆಟ್ಟಿ ಅವರು ಮಾತನಾಡಿ, ಇಲ್ಲಿ ಗೆದ್ದಂತಹ ತಂಡಗಳು ಮುಂದೆ ನಡೆಯುವ ವಿಭಾಗ ಮಟ್ಟದ ತಂಡಕ್ಕೆ ಆಯ್ಕೆಯಾಗುತ್ತಾರೆ ಎಂದರು. ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ಉಡುಪಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಬ್ರಹ್ಮಾವರ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೋಡಿ ಕನ್ಯಾಣ ಇವರ ಜಂಟಿ ಆಶ್ರಯದಲ್ಲಿ 14 ಮತ್ತು 17 ವಯೋಮಾನದ ಬಾಲಕ ಬಾಲಕಿಯರ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾಟ ಇಲ್ಲಿ ನಡೀತದೆ. ವಲಯಗಳಲ್ಲಿ ಆಡಿದಂಥ ಶ್ರೇಷ್ಠ ತಂಡವನ್ನು ವಲಯಕ್ಕೆ 4ರಂತೆ ಒಟ್ಟು 5 ವಲಯಗಳಲ್ಲಿ 20 ತಂಡಗಳನ್ನು ನಾವು ಇಲ್ಲಿ ಪಂದ್ಯಾಟವನ್ನು ನಿರ್ವಹಿಸಲಿಕ್ಕೆ ಕರೆಸಿದ್ದೀವಿ. ಇವರು ಅತ್ಯುತ್ತಮವಾದ ತಂಡವನ್ನು ಆಯ್ಕೆ ಮಾಡಿ ವಿಭಾಗ ಮಟ್ಟದ ಪಂದ್ಯಾಟ ಮಂಗಳೂರಿನಲ್ಲಿ ರಾಮಕುಂಜದಲ್ಲಿ ನಡೀತದೆ. ಇಲ್ಲಿ ಗೆದ್ದಂಥ ತಂಡ ವಿಭಾಗ ಮಟ್ಟದಲ್ಲಿ 4 ಕೆಟಗರಿಯಲ್ಲಿ ಉಡುಪಿ ಜಿಲ್ಲಾ ತಂಡವಾಗಿ ಪ್ರತಿನಿಧಿಸಿ ನಮ್ಮ ಜಿಲ್ಲೆಗೆ ಕೀರ್ತಿ ತರಲಿ ಅಂತ ಆಶಯವನ್ನು ವ್ಯಕ್ತಪಡಿಸುತ್ತಾ, ಈ ಒಂದು ಪಂದ್ಯಾಟದ ಅಂಗಣವನ್ನು ನೋಡಿದರೆ ಒಂದು ರಾಜ್ಯ ಮಟ್ಟದ ಪಂದ್ಯಾಟಕ್ಕೆ ಸಿದ್ಧತೆ ಮಾಡಿದ ಹಾಗೆ ಇದೆ. ಆ ನೆಲೆಯಲ್ಲಿ ಸಂಘಟಕರಿಗೆ ಮತ್ತು ಎಲ್ಲ ಜನಪ್ರತಿನಿಧಿಗಳಿಗೆ, ಮಾನ್ಯ ಶಾಸಕರಿಗೆ ನಾನು ಇಲಾಖಾ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಿಕೊಳ್ತಾ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳಿ ಮಕ್ಕಳಿಗೂ ಕೂಡ ಶುಭಾಶಯಗಳನ್ನು ತಿಳಿಸಿ ನನ್ನ ಈ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ಗೀತಾ ಕಾರ್ವಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಬೀನಾ ಅಂಜುಮ್, ಶಂಕರ್ ಕುಂದರ್, ಡಾಕ್ಟರ್ ಕೃಷ್ಣ ಕಾರಂತ್, ರಾಜೇಂದ್ರ ಸುವರ್ಣ, ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿಗಳು, ವಿಜಯಕುಮಾರ್ ಶೆಟ್ಟಿ, ಅಧ್ಯಕ್ಷರು, ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ, ಜಯಕುಮಾರ್, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ಶ್ರೀರಾಮಚಂದ್ರ ಎಸ್ಟಿಎಂಸಿ ಅಧ್ಯಕ್ಷರು, ರಾಘವೇಂದ್ರ ಅಡಿಗ ಪ್ರಾಂಶುಪಾಲರು, ಪದವಿ ಪೂರ್ವ ಕಾಲೇಜು ಕೋಡಿ ಕನ್ಯಾಣ, ರಾಧಿಕಾ ಮುಖ್ಯೋಪಾಧ್ಯಾಯರು, ಸರ್ಕಾರಿ ಪ್ರೌಢಶಾಲೆ ಕೋಡಿ ಕನ್ಯಾಣ, ವಿವಿಧ ತಾಲೂಕಿನ ದೈಹಿಕ ಶಿಕ್ಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.
ಸಹಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೋಡಿಕನ್ಯಾನದ ಮುಖ್ಯ ಶಿಕ್ಷಕಿ ಸಂಪಾ ಅವರು ಸ್ವಾಗತಿಸಿ, ಖ್ಯಾತ ವೀಕ್ಷಕ ವಿವರಣೆಗಾರ ದೈಹಿಕ ಶಿಕ್ಷಕ ಸತೀಶ್ ಶೆಟ್ಟಿ ಚಿತ್ರಪಾಡಿ ನಿರೂಪಿಸಿದರು. ದೈಹಿಕ ಶಿಕ್ಷಕ ವಿಜಯ್ ಕುಮಾರ್ ಕೆ ವಂದಿಸಿದರು. ನಮಸ್ಕಾರ, ನಾನು ಬ್ರಹ್ಮಾವರ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾತಾಡ್ತಾ ಇರುವಂಥದ್ದು. ಈ ದಿನ ನಮ್ಮ ಬ್ರಹ್ಮಾವರ ತಾಲೂಕಿನಲ್ಲಿ ಉಡುಪಿ ಜಿಲ್ಲೆಯ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾಟವನ್ನು ಹಮ್ಮಿಕೊಂಡಿರುವಂಥದ್ದು ಕ್ಷೇತ್ರ ಯಾವುದಂದರೆ ಇಲ್ಲಿ ಕೋಡಿಕನ್ಯಾಣ ಭಾಗ, ಕೋಡಿಕನ್ಯಾಣ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ತಾವು ನೋಡ್ಬೋದು, ಉತ್ತಮವಾದ ಒಂದು ಪರಿಸರವನ್ನು ಕಲ್ಪಿಸಲಾಗಿದೆ. 4 ಕೋರ್ಟ್ಗಳನ್ನು ಹಾಕಲಾಗಿದೆ. ಇಲ್ಲಿ ನಡೆಯುತ್ತಿರುವಂಥ ಪಂದ್ಯಾಟ ಅಂಡರ್ 14 ಗರ್ಲ್ಸ್ ಬಾಯ್ಸ್, ಅಂಡರ್ 14 ಗರ್ಲ್ಸ್ ಬಾಯ್ಸ್, ಅಂಡರ್ 14 ಆ್ಯಂಡ್ ಅಂಡರ್ 17 ಎರಡೂ ಪಂದ್ಯಾಟಗಳಲ್ಲಿ ನಡೀತಾ ಇದ್ದಾವೆ. ನಡಿಬೇಕಾದ್ರೆ ಇವು ಸರ್ಕಾರದ ಆಶಯದಡಿಯಲ್ಲಿ ನಮ್ಮ ಮಕ್ಕಳಿಗೆ ಅಂದರೆ ಶಿಕ್ಷಣ ಪಡೆಯುತ್ತಿರೋಂಥ 6 ರಿಂದ 14 ವಯೋಮಿತಿಯ ಎಲ್ಲ ಮಕ್ಕಳು ಉಚಿತ ಮತ್ತು ಕಡ್ಡಾಯ ಶಿಕ್ಷಣದಲ್ಲಿ ಕೇವಲ ಶಿಕ್ಷಣ ಅಷ್ಟೇ ಅಲ್ಲದೆ ಪಠ್ಯೇತರ ಚಟುವಟಿಕೆಗಳು ಅಂದರೆ ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸಿಗೂ ಅಷ್ಟೇ ಆದ್ಯತೆ ಕೊಡಿರೋದ್ರಿಂದ ಪಠ್ಯೇತರ ಚಟುವಟಿಕೆಯಲ್ಲಿ ಈ ಕ್ರೀಡೆಗಳು ಕೂಡ ಒಂದು ಭಾಗವಾಗಿದೆ. ನಮ್ಮ ಮಕ್ಕಳ ದೈಹಿಕ ಮಾನಸಿಕ ಎರಡೂ ಬೆಳವಣಿಗೆ ಸಮತೋಲನವಾಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಆಟಗಳು ಕೂಡ ಅದರ ಒಂದು ಭಾಗವಾಗಿದೆ. ಆಟಗಳು ಅಂದಾಗ ಕೇವಲ ಆಟ ಅಷ್ಟೇ ಅಲ್ಲ, ಅದು ಮನೋರಂಜನೆ ಕೂಡ ಆಗಿರ್ತವೆ. ಮಕ್ಕಳಿಗೆ ಛಲ ಬರುತ್ತೆ, ಮುಂದೆ ಬೆಳಿಬೇಕು, ಅಭಿವೃದ್ಧಿ ಕಾಣಬೇಕು ಅನ್ನೋ ನಿಟ್ಟಿನಲ್ಲಿ ಮಕ್ಕಳು ಮುಂದೆ ಹೋಗ್ತಾರೆ. ನಾವು ಇಲ್ಲಿ ಅವಕಾಶವನ್ನು ಮಾಡಿಕೊಡುವಂಥ ರೀತಿಯಲ್ಲಿ ಮಕ್ಕಳು ನಮ್ಮ ಕ್ರಿಕೆಟ್ ಇರ್ಬೋದು, ಕಬಡ್ಡಿ ಇರ್ಬೋದು, ಬೇರೆ ಅಥ್ಲೆಟಿಕ್ಸ್ ಇರ್ಬೋದು, ಇವೆಲ್ಲವುದೆಲ್ಲ ಮುಂದೆ ಬರೋಕ್ಕೆ ಒಂದು ಅವಕಾಶ ಆಗಿದೆ. ಇದು ನಮ್ಮ ಜಿಲ್ಲೆಯ ಬಹುತೇಕ ನಮ್ಮ ಬ್ರಹ್ಮಾವರ ಒಂದು ನಮ್ಮ ಹೆಮ್ಮೆ ಅಂತ ಹೇಳ್ತೇವೆ. ನಮ್ಮ ಬ್ರಹ್ಮಾವರ ತಾಲೂಕದಲ್ಲಿ ಅತಿ ಹೆಚ್ಚು ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚು ನಮಗೆ ಪಂದ್ಯಾಟಗಳು ಆಡೋಕ್ಕೆ ಇರುವಂಥ ಪ್ಲ್ಯಾಟ್ಫಾರ್ಮ್ ನಮ್ಮ ಬ್ರಹ್ಮಾವರ ತಾಲೂಕಲ್ಲಿ ಇದೆ ಅಂದರೆ ತಪ್ಪಾಗೋದಿಲ್ಲ. ಇವತ್ತು ಕೂಡ ಅದರದೇ ಅಡಿಯಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ನಮ್ಮ ಬ್ರಹ್ಮಾವರ ತಾಲೂಕಲ್ಲಿ ಹಮ್ಮಿಕೊಂಡಿದ್ದೀವಿ. ನಮ್ಮ ಮಕ್ಕಳಿಗೆ ನಾವು ಶುಭ ಹಾರೈಸ್ತೇವೆ. ಯಾರೇ ಗೆಲ್ಲಿ ನಮ್ಮ ಮಕ್ಕಳಿಗೆ ಗೆಲ್ಲೋ ಹಾಗೆ, ಯಾಕಂದರೆ ಉಡುಪಿ ಬ್ರಹ್ಮಾವರ ಕಾರ್ಕಳ ಅನ್ನೋ ಟೈಪಲ್ಲ, ಯಾರೇ ಗೆಲ್ಲಿ ನಮ್ಮ ಮಕ್ಕಳು ಗೆಲ್ಲೋ ಹಾಗೆ ಎಲ್ರಿಗೂ ಶುಭವನ್ನು ಹಾರೈಸ್ತಾ, ಈ ಆಟಗಳು ಕೇವಲ ಜಿಲ್ಲೆಗೆ ಮಾತ್ರ ಸೀಮಿತವಾಗದೆ ನಮ್ಮ ವಿದ್ಯಾರ್ಥಿಗಳು ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ನಮ್ಮ ಹೆಮ್ಮೆಯನ್ನು ಹರಳಿ ಅಂತ ಹೇಳ್ತಾ ಎಲ್ರಿಗೂ ಶುಭ ಹಾರೈಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಶಿಕ್ಷಣ ಇಲಾಖೆ ಇದರ ವತಿಯಿಂದ ಉಡುಪಿ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾಟವನ್ನು ಕೋಡಿಕನ್ಯಾನ ಪ್ರೌಢಶಾಲೆಯಲ್ಲಿ ಪ್ರಾಥಮಿಕ ಶಾಲೆಯವರ ಸಹಯೋಗದೊಂದಿಗೆ ನಾವು ಈ ದಿನ ನಡೆಸ್ತಾ ಇದ್ದೇವೆ. ಈ ದಿನ 240 ವಿದ್ಯಾರ್ಥಿಗಳು ಸಾಧಾರಣವಾಗಿ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೂ ನಮ್ಮ ಬೈಂದೂರು ವಲಯದಿಂದ 4 ತಂಡಗಳು, 14ರ ವಯೋಮಾನದ ಬಾಲಕ ಬಾಲಕಿಯರು ಹಾಗೂ 17ರ ವಯೋಮಾನದ ಬಾಲಕ ಬಾಲಕಿಯರು ಅಂತ 4 ತಂಡಗಳು ಇಲ್ಲಿ ಭಾಗವಹಿಸ್ತಾ ಇದೆ. ಉತ್ತಮವಾದ ತಂಡ ಬೈಂದೂರಿನಿಂದ ಉಡುಪಿ ಜಿಲ್ಲೆಗೆ ಆಗಮಿಸಿದೆ. ಈಗ ನಾವು ಉಡುಪಿ ಜಿಲ್ಲೆಯವರೇ ಆಗಿದ್ದು ಕಳೆದ 2 ಬಾರಿಗಳಿಂದ ನಾವು ರಾಷ್ಟ್ರಮಟ್ಟಕ್ಕೂ ಸಹ ಆಯ್ಕೆ ಆಗ್ತಾ ಇದ್ದೇವೆ. ಉತ್ತಮವಾದ ತಂಡವನ್ನು ನಾವು ಹೊಂದಿದ್ದೇವೆ. ಹಾಗೂ ಕುಂದಾಪುರದಲ್ಲೂ ಸಹ ಉತ್ತಮವಾದ ತಂಡ ಹೊಂದಿದೆ. ಉಡುಪಿಯವರು ಸಹ ಉತ್ತಮ ತಂಡವನ್ನೇ ತಂದಿದ್ದಾರೆ. ಆದ್ದರಿಂದ ತುರುಸಿನ ಪಂದ್ಯಾಟ ಈ ದಿನ ನಡೀಲಿಕ್ಕಿದೆ. ಹಾಗೂ ನಾವೆಲ್ಲ TPOಗಳು ಯಾವುದೇ ತಂಡ ಗೆದ್ದರೂ ಸಹ ನಮ್ಮ ಜಿಲ್ಲೆಯ ತಂಡ ಗೆದ್ದಿದೆ ಅಂತ ತಿಳ್ಕೊಂಡು ನಾವೆಲ್ಲರೂ ಮಕ್ಕಳಿಗೆ ಪೂರಕವಾಗಿ ನಿಂತು ಅವರಿಗೆ ಸ್ಥೈರ್ಯವನ್ನು ತುಂಬಿ ಕ್ರೀಡಾ ಸ್ಫೂರ್ತಿಯಿಂದ ಈ ಕ್ರೀಡಾಕೂಟಕ್ಕೆ ಒಳ್ಳೆಯದಾಗಲಿ ಅಂಥೇಳಿ ಹಾರೈಸ್ತಾ ಇದ್ದೇವೆ. ಧನ್ಯವಾದ. ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ಉಡುಪಿ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೋಡಿಕನ್ಯಾನ ಇವರ ಜಂಟಿ ಆಶ್ರಯದಲ್ಲಿ ಇವತ್ತು ಕೋಡಿಕನ್ಯಾನ ಪ್ರೌಢಶಾಲೆಯಲ್ಲಿ ಅತ್ಯುತ್ತಮವಾದ ಜಿಲ್ಲಾ ಮಟ್ಟದ ಕಬಡ್ಡಿಯನ್ನು ಸಂಘಟನೆ ಮಾಡಿದ್ದಾರೆ. ಇವತ್ತು ಇಲ್ಲಿ ಆಯ್ಕೆಯಾದ ಮಕ್ಕಳು ಮೈಸೂರು ವಿಭಾಗ ಮಟ್ಟದ ಪಂದ್ಯಾಟದಲ್ಲಿ ಭಾಗವಹಿಸಲು ಉಡುಪಿ ಜಿಲ್ಲಾ ತಂಡವಾಗಿ ಆಯ್ಕೆ ನಡೀತದೆ. ಉತ್ತಮ ಆಟಗಾರರು ಬೈಂದೂರು ಭಾಗದಿಂದ, ಕುಂದಾಪುರ ಭಾಗದಿಂದ, ಹಾಗೆ ಕಾರ್ಕಳ ಭಾಗದಿಂದ, ಉಡುಪಿ ಎಲ್ಲ ವಲಯಗಳಿಂದ ಅತ್ಯುತ್ತಮ ತಂಡ ಬಂದಿದೆ. ಟೋಟಲಿ ನಮ್ಮ ಅತ್ಯುತ್ತಮ ತಂಡವಾಗಿ ಉಡುಪಿಯಿಂದ ಆಯ್ಕೆ ಆಗಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ. ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ಉಡುಪಿ ಹಾಗೆ ಸರ್ಕಾರಿ ಪ್ರಾಥಮಿಕ ಶಾಲೆ ಕೋಡಿಕನ್ಯಾಣ ಇವರ ಜಂಟಿ ಸಹಯೋಗದಲ್ಲಿ ಇವತ್ತು 14ರ ವಯೋಮಾನ ಹಾಗೆ 17ರ ವಯೋಮಾನದ ಬಾಲಕ ಬಾಲಕಿಯರ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾಟ ಇಲ್ಲಿ ನಡೀತಾ ಇದೆ. 5 ವಲಯಗಳಿಂದ ಉತ್ತಮ ತಂಡ ಆಯ್ಕೆಯಾಗಿ ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಮ್ಮ ಸಾಮರ್ಥ್ಯವನ್ನು ಪ್ರತಿನಿಧಿಸಿದ್ದಾರೆ. ಇವರಿಗೆಲ್ಲರಿಗೂ ಉಡುಪಿ ಜಿಲ್ಲೆಯ 5 ವಲಯಗಳ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳ ಪರವಾಗಿ ಶುಭವನ್ನು ಹಾರೈಸ್ತಾ ಕಾರ್ಯಕ್ರಮಕ್ಕೂ ಕೂಡ ಶುಭವನ್ನು ಹಾರೈಸ್ತೇನೆ. 2025-26ನೇ ಸಾಲಿನ
ಕಬಡ್ಡಿ ಪಂದ್ಯ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾಟವನ್ನು ಶಿಕ್ಷಣ ಇಲಾಖೆಯು ನಮ್ಮ ಶಾಲೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೋಡಿಕನ್ಯಾಣ ಇದಕ್ಕೆ ವಹಿಸಿಕೊಟ್ಟಿದ್ದಾರೆ. ನಾನು ನೆಕ್ಸ್ಟ್ 26 ಜುಲೈಯಲ್ಲಿ ನಿವೃತ್ತಿಯನ್ನು ಹೊಂದ್ತಾ ಇದ್ದೇನೆ. ಆವಾಗ ಇಲಾಖೆಯಲ್ಲಿ ನಾನು ಒಂದು ಕೊನೆಯ ಹಂತದಲ್ಲಿ ಒಂದು ಕ್ರೀಡಾಕೂಟ ಪಂದ್ಯಾಟ ಮಾಡಬೇಕಂತ ಕೇಳಿಕೊಂಡಾಗ ಇಲಾಖೆ ಒಪ್ಪಿ ಈ ಒಂದು ಕಬಡ್ಡಿ ಪಂದ್ಯಾಟವನ್ನು ನಮಗೆ ವಹಿಸಿಕೊಟ್ಟಿದ್ದಾರೆ. ಇಲ್ಲಿನ ಇಲಾಖೆಗೂ ಹಾಗೂ ಇಲ್ಲಿ ಊರಿನ ದಾನಿಗಳು ಅಂದರೆ ಇದಿಷ್ಟು ದೊಡ್ಡ ಮಟ್ಟದ ಕ್ರೀಡಾಕೂಟ ಆಗಬೇಕಾದ್ರೆ ಮೂಲ ಕಾರಣ ಊರಿನ ಸಮಾಜ ಬಾಂಧವರು ಹಾಗೆ ಊರಿನವರು, ಅದರಲ್ಲೂ ಪ್ರಮುಖವಾಗಿ ಜಿ ಶಂಕರ್ ಅವರಲ್ಲಿ ನಾವು ಕೇಳಿಕೊಂಡಾಗ ಎಲ್ಲ ಸಹಕಾರವನ್ನು ನಾನು ನಿಮಗೆ ನೀಡ್ತೀನಿ ಅಂತ ಅವರು ಹೇಳಿದ್ದಾರೆ. ಆ ಒಂದು ಭರವಸೆಯಿಂದ ಈ ಅದ್ಧೂರಿಯಾದಂಥ ಕ್ರೀಡಾಕೂಟವನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಹಾಗೆ ಎಲ್ಲ ಹೇಳ್ತಾ ಇದ್ದಾರೆ, ರಾಜ್ಯ ಮಟ್ಟದ ಒಂದು ಕಬಡ್ಡಿ ಪಂದ್ಯಾಟ ರೀತಿಯಲ್ಲಿ ಈ ಒಂದು ಕ್ರೀಡಾಂಗಣವನ್ನು ಸಜ್ಜುಗೊಳಿಸಿದ್ದಾರೆ ಅಂತ ಹೇಳಿದ್ದಾರೆ. ಅದು ನನ್ನೊಬ್ಬನ ಪ್ರಯತ್ನ ಅಲ್ಲ, ಇದು ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು, ಅಧ್ಯಾಪಕರಿಂದ ಹಾಗೂ ನನ್ನ ಆತ್ಮೀಯವಾದಂಥ ದೈಹಿಕ ಶಿಕ್ಷಕರು ಒಂದು ವಿಜಯಕುಮಾರ್ ಶೆಟ್ಟಿ ಅವರ ತಂಡ ನನಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಯಾಕಂದರೆ ನಾನು ಇದು ಹಿಂದೆ 2 ಜಿಲ್ಲಾ ತಾಲೂಕು ಮಟ್ಟದ ಕುಸ್ತಿ ಪಂದ್ಯಾಟ ಮಾಡಿದ್ದೇನೆ. ಆ ಕುಸ್ತಿ ಪಂದ್ಯಾಟದಲ್ಲಿ ನಾನು ಹಲವಾರು ವಿದ್ಯಾರ್ಥಿಗಳು ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಕಬಡ್ಡಿ ಪಂದ್ಯಾಟವನ್ನು ಕೊನೆ ಹಂತದಲ್ಲಿ ಮಾಡಬೇಕಂತ ಒಂದು ಆಸೆ ಐತೆ. ಆಸೆಯನ್ನು ಇಲಾಖೆ ನನಗೆ ನೆರವೇರಿಸಿಕೊಟ್ಟಿದೆ. ಹಾಗೆ ನಮ್ಮ ಶಾಲೆಯಲ್ಲಿ ಒಳ್ಳೆಯ ಶಿಕ್ಷಕ ವೃಂದವನ್ನು ಹೊಂದಿದೆ. ಹಾಗೆ ಉತ್ತಮವಾದ ವಿದ್ಯಾರ್ಥಿಗಳನ್ನು ಸತ ಹೊಂದಿದೆ. ಒಳ್ಳೆಯ ಶಿಕ್ಷಣವನ್ನು ನಮ್ಮ ಶಾಲೆ ಕೊಡ್ತಾಯಿದೆ. ಆದರೆ ನಮ್ಮ ಶಾಲೆಯಲ್ಲಿ ಒಂದೇನೆಂದರೆ ಮೈದಾನದ ವ್ಯವಸ್ಥೆ ಇಲ್ಲ. ಆದ್ದರಿಂದ ಈ ಕ್ರೀಡಾಕೂಟವನ್ನು ನಾವು ಸರ್ಕಾರಿ ಪ್ರೌಢಶಾಲೆ ಕೋಡಿಕನ್ಯಾಣದಲ್ಲಿ ನಾವು ಮಾಡಬೇಕಂತ ಒಂದು ಅವಕಾಶ ಸಿಕ್ತು ಅಷ್ಟೇ. ಆಮೇಲೆ ಒಳ್ಳೆಯ ಉತ್ತಮವಾದಂಥ ಕ್ರೀಡಾಧಿಕಾರಿಗಳು ನಮಗೆ ದೊರಕಿದ್ದಾರೆ. ಒಳ್ಳೆಯ ಪಂದ್ಯಾಟವನ್ನು ನಡೆಸಿಕೊಡ್ತಾರೆ ಅನ್ನುವ ಭರವಸೆ ನನಗಿದೆ. ಹಾಗೆ ಊರಿನ ಸಹಕಾರಗಳು ಸಹ ನಮಗೆ ಸಾಕ್ತದೆ. ಜೆಪಿ ಬಡಕೆರೆ V4 ನ್ಯೂಸ್ ಬೈಂದೂರು.